ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗ್ತಾ ಇದೆ. ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಪ್ರಕರಣ ಏನಿದೆ, ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಸಿಟಿ ರವಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆ ಇವತ್ತಾಯಿತು. ಸಿಟಿ ರವಿ ಅವರ ಪರವಾಗಿ ಪ್ರಭುಲಿಂಗ ನಾವದಕಿ ಅವರು ವಾದವನ್ನು ಮಂಡಿಸಿದ್ರು. ಘಟನೆ ನಡೆದಾಗ ಸದನ ನಡೀತಾ ಇರಲಿಲ್ವೇ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಸದನದ ವಿಷಯ ಹೊರತಾಗಿ ಏನ್ ಹೇಳಿದ್ರು ಮಾಡಿದ್ರು, ಸದಸ್ಯರಿಗೆ ವಿನಾಯಿತಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಸಿಟಿ ರವಿ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಸದನ ಆಗ ನಡೀತಾ ಇರಲಿಲ್ಲ, ಮುಂದೂಡಿಕೆ ಆಗಿತ್ತು ಅಂತ ಎಸ್ಪಿಪಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಿರ್ಭೀತಿಯಿಂದ ಮಾತಾಡೋದು ಸದಸ್ಯರಿಗೆ ಇರುವಂತಹ ವಿನಾಯಿತಿ ಅಂತ ನಾವದಕಿ ಅವರು ಹೇಳಿದ್ರು. ನಿರ್ಭೀತಿಯಿಂದ ಏನ್ ಬೇಕಾದ್ರೂ ಮಾತಾಡಬಹುದಾ ಅಂತ ಜಡ್ಜ್ ಪುನಃ ಪ್ರಶ್ನೆಯನ್ನು ಕೇಳಿದ್ರು. ಬಾಯಿಗೆ ಬಂದಂತೆ ಮಾತಾಡಿದ್ರೆ ಸಭಾಧ್ಯಕ್ಷರು ಹೊರಹಾಕಬಹುದು ಅಂತ ನಾವದಕಿ ಅವರು ಉತ್ತರವನ್ನೇ ಕೊಟ್ಟಿದ್ದಾರೆ. ಆಕ್ಷೇಪಾರ್ಹ ಮತ್ತು ಅಪರಾಧವಾಗುವಂತಹ ಪದವನ್ನ ಬಳಸಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸದನದಿಂದ ಅವರನ್ನ ಹೊರಹಾಕಬಹುದು ಮತ್ತು ಇದರ ಸಂಜ್ಞೆಯನ್ನ ಸದನ ಪರಿಗಣಿಸಬಹುದು ಅನ್ನೋದನ್ನ ಅವರಲ್ಲಿ ಹೇಳಿದ್ದಾರೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸದ್ಯಕ್ಕೆ ಆರ್ಗ್ಯುಮೆಂಟ್ ಇವತ್ತು ನಡೀತು ಅನ್ನೋದ್ರ ಡೀಟೇಲ್ಸ್ ಇದು. ಸಿಟಿ ರವಿ ಪರವಾಗಿ ಪ್ರಭುಲಿಂಗ ನಾವದಕಿ ಅವರು ವಾದವನ್ನ ಮಂಡಿಸಿದ್ದಾರೆ. ನೋಡಿ, ಇದು ಬಹಳ ಸಂಕೀರ್ಣ ವಿಚಾರ ಅನ್ನೋದನ್ನ ಕೋರ್ಟ್ ಕೂಡ ಅಡ್ಮಿಟ್ ಮಾಡ್ಕೊಂಡಿದೆ. ಇಲ್ಲಿ ಏನ್ ಡಿಸೈಡ್ ಆಗಬೇಕು, ಈ ಆರ್ಗ್ಯುಮೆಂಟ್ ಯಾಕೆ ಬಂತು ಅಂತ ಹೇಳಿದ್ರೆ, ಸದನದಲ್ಲಿ ಆಡಿದಂತಹ ಮಾತಿಗೆ ಸದಸ್ಯರಿಗೆ ಕಾನೂನಾತ್ಮಕ ರಕ್ಷಣೆ ಇದೆಯಾ ಇಲ್ವಾ ಅನ್ನೋದು ಡಿಸೈಡ್ ಆಗಬೇಕಾಗಿದೆ. ಇದ್ರ ಮೇಲೆ ಮುಂದಿನ ಭವಿಷ್ಯ ಈ ಪ್ರಕರಣದ್ದು. ಸೊ ಇದನ್ನ ಫಸ್ಟ್ ಡಿಸೈಡ್ ಮಾಡೋದಕ್ಕೆ ಜಡ್ಜು ಈ ಪ್ರಶ್ನೆಯನ್ನು ಇವತ್ತು ಕೇಳಿದ್ದಾರೆ. ಈ ಆಯಾಮದಲ್ಲಿ ಆರ್ಗ್ಯುಮೆಂಟ್ ಇವತ್ತು ಸಾಕ್ತು. ಅದಕ್ಕೆ ಪ್ರತಿ ಉತ್ತರವನ್ನು ಕೂಡ ಪ್ರಭುಲಿಂಗ ನಾವದಕಿ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಕೋರ್ಟ್ ಈ ಇಶ್ಯೂನಲ್ಲಿ ಹೇಳಿದೆ, ಇದು ತುಂಬಾ ಸಂಕೀರ್ಣ ವಿಚಾರ, ವೆರಿ ವೆರಿ ಕಾಂಪ್ಲಿಕೇಟೆಡ್ ವಿಚಾರ ಅಂತ. ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಹ್ಯಾಂಡ್ ಸಮನ್ಸ್ ಅನ್ನ ಹೈಕೋರ್ಟ್ ಈ ವಿಚಾರವಾಗಿ ಜಾರಿ ಮಾಡ್ತಾ ಇದೆ. ವಿಚಾರಣಾಧೀನ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದು ಅತ್ಯಂತ ಪ್ರಮುಖ ವಿಚಾರ, ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. ಹೀಗಾಗಿ ಏಕಾಏಕಿ ಯಾವುದನ್ನು ಕೂಡ ನಿರ್ಧರಿಸಕ್ಕೆ ಆಗಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಅಡ್ಮಿಟ್ ಮಾಡ್ಕೊಳ್ತಾ ಇದೆ. ಫೆಬ್ರವರಿ 20ನೇ ತಾರೀಕು ವಿಚಾರಣೆಯನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಅಂದ್ರೆ ಜಡ್ಜ್ ಮುಂದೂಡಿಕೆ ಮಾಡಿದ್ದಾರೆ. ಒಂದು ಹಂತದ ಆರ್ಗ್ಯುಮೆಂಟ್ ಮತ್ತು ಕೌಂಟರ್ ಆರ್ಗ್ಯುಮೆಂಟ್ ಮುಂದುವರೆದಿದೆ. ಇನ್ನೊಂದು ಕಡೆಗೆ ಪ್ರಕರಣಕ್ಕೆ ಸ್ಟೇ ಕೊಡಬೇಕು ಮತ್ತು ಪ್ರಕರಣದಲ್ಲಿ ಆಗಿರುವಂತಹ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿವಾದಿಗಳು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಬಟ್ ಕೋರ್ಟ್ ಇದನ್ನು ತುಂಬಾ ಸೂಕ್ಷ್ಮ ಗಣ್ಣಿನಿಂದ ನೋಡ್ತಾ ಇದೆ. ಕಾರಣ ನಾನು ಈಗಾಗಲೇ ಹೇಳಿದ ಹಾಗೆ ಸದನದಲ್ಲಿ ಆಡಿದಂತಹ ಮಾತಿಗೆ ಸದಸ್ಯರಿಗೆ ವಿನಾಯಿತಿ ಇದೆಯಾ ಇಲ್ವಾ, ಇದು ಜಿಜ್ಞಾಸೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಬಹಳ ಸಂಕೀರ್ಣ ವಿಚಾರ ಅನ್ನೋದನ್ನ ಕೋರ್ಟ್ ಅಡ್ಮಿಟ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ನಮಗೆ ಬಹಳ ಕುತೂಹಲ ಇರೋದು ಇಡೀ ಕೇಸ್ನಲ್ಲಿ ಸದನದಲ್ಲಿ ಆಡಿದಂತಹ ಮಾತಿಗೆ ಸದಸ್ಯರಿಗೆ ವಿನಾಯಿತಿ ಇದೆಯಾ ಇಲ್ವಾ ಅಂತ. ಸೊ ಯಾವ ರೀತಿ ಆರ್ಗ್ಯುಮೆಂಟ್ ಆಯಿತು, ಮತ್ತೆ ಯಾವುದಾದ್ರೂ ತೀರ್ಪುಗಳನ್ನು ಕೋರ್ಟ್ ಮಾಡೋ ಕೆಲಸ ಆಯ್ತಾ, ಇಲ್ಲಿ ಯಾವ್ದ್ಯಾವ್ದು ಅಂತಹ ಕೋರ್ಟ್ಗಳಾಯಿತು ಅಂತ. ಮಮತಾ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆಯನ್ನು ಆರೋಪ ಪ್ರಕರಣ ದಾಖಲಾಗಿದೆ. ಈ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸ್ಕೊಂಡಿದ್ರು. ಇವರು ಸರ್ಕಾರದ ಪರವಾಗಿ ಎಸ್ಪಿಪಿ ಬೆಳ್ಳಿಯಪ್ಪ ಹಾಜರಾಗಿದ್ರೆ, ಸಿಟಿ ರವಿ ಪರವಾಗಿ ಹಿರಿಯ ವಕೀಲರಾದಂತ ಪ್ರಭುಲಿಂಗ ನಾವದಕಿ ಅವರು ಕೂಡ ಹಾಜರಾಗಿದ್ರು. ಈ ವೇಳೆಯಲ್ಲಿ ಕೆಲವೊಂದು ಸುಪ್ರೀಂ ಕೋರ್ಟ್ ವರದಿಯನ್ನು ಕೂಡ ಸಿಟಿ ರವಿ ಪರ ವಕೀಲರು ಕೂಡ ಉಲ್ಲೇಖ ಮಾಡಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ಇಲ್ಲಿ ಪ್ರಕರಣ ಒಂದು ಗಂಭೀರ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ ತನಿಖೆ ವ್ಯಾಪ್ತಿಯನ್ನ ನಿರ್ಧಾರ ಮಾಡಬೇಕಾಗಿದೆ. ಹಾಗಾಗಿ ಇದನ್ನ ಏಕೈಕಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೂಡ ನ್ಯಾಯಾಧೀಶರು ಭಾವಿಸಿರುವಂತದ್ದು. ಇದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕೂಡ ಬೈ ಹ್ಯಾಂಡ್ ನೋಟಿಸ್ ಜಾರಿ ಮಾಡಿ ಈಗ ನ್ಯಾಯಾಧೀಶರು ಕೂಡ ಇಶ್ಯೂ ಮಾಡಿರುವಂತದ್ದು. ಇದ್ರ ಜೊತೆಗೆ ಸದನದಲ್ಲಿ ಏನಾದ್ರೂ ಅಷ್ಟೇ ಅಂದ್ರೆ ನಿರ್ಭೀತಿಯಿಂದ ಮಾತಾಡೋದಕ್ಕೆ ಅವಕಾಶ ಇದೆ, ಆದ್ರೆ ಮಹಿಳೆಯರ ವಿರುದ್ಧ ಅಶ್ಲೀಲವಾಗಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆಯಲ್ಲಿ ಏನಾದ್ರು ಆ ರೀತಿಯಾಗಿ ಮಾತುಗಳನ್ನ ಆಡಿದ್ರೆ ಸಭಾಧ್ಯಕ್ಷರೇ ಅದಕ್ಕೆ ಕ್ರಮ ಕೈಗೊಳ್ತಾರೆ. ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರವಾಗಿ ಆರೋಗ್ಯ ನಿರ್ಭೀತಿಯಿಂದ ಮಾತಾಡ್ಬೇಕಾಗಿರುವಂತ ವಿಚಾರ ಮಾತಾಡ್ಬೋದು. ಹೊರತುಪಡಿಸಿದ್ರೆ ಅಲ್ಲಿ ಏನಾದ್ರು ಐಟಮ್ ಹಾನಿ ಮಾಡೋದಾಗಿರ್ಲಿ ಅಥವಾ ಮಹಿಳೆಯರ ವ್ಯಕ್ತಿತ್ವಕ್ಕೆ ಖುದ್ದು ಬರುವಂತ ರೀತಿ ಮಾತಾಡಿದ್ರೆ ಸಭಾಧ್ಯಕ್ಷರು ಹೊರಗಡೆ ಆಗ್ತಾರೆ. ಅದ್ರ ಜೊತೆಗೆ ಈ ಸಂಬಂಧಪಟ್ಟಾಗೆ ತನಿಖೆ ಕೂಡ ನಡೀತಾ ಇರೋ ಹಿನ್ನೆಲೆಯಲ್ಲಿ ಇದ್ರ ಜೊತೆಗೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅವರು ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಕೊಡ್ತಾ ಇಲ್ಲ ಅನ್ನೋದು ಒಂದು ಅರ್ಜಿ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದಂತ ಕೋರ್ಟ್ ಈಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ನಡೀತಾ ಇರುವಂತ ವಿಚಾರಣೆ ಕೂಡ ಫೆಬ್ರವರಿ 20 ತನಕ ಯಾವುದೇ ನಿರ್ಧಾರ ತೆಗೆದುಕೋಬಾರ್ದು. ಇದು ಗಂಭೀರ ಸ್ವರೂಪದ ಪ್ರಕರಣ, ಮತ್ತೆ ತನಿಖೆ ವ್ಯಾಪ್ತಿಯನ್ನು ತೀರ್ಮಾನ ಮಾಡಬೇಕಾಗಿದೆ. ಹಾಗಾಗಿ ಅದರ ಮುಗಿಯೋ ತನಕ ಯಾವುದೇ ಆಕ್ಷನ್ ತಗೋಬಾರ್ದು ಅಂತ ಈಗ
ಹೈಕೋರ್ಟ್ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಸಿಟಿ ರವಿಗೆ ಫೆಬ್ರವರಿ 20ನೇ ತಾರೀಕು ತನಕ ತಾತ್ಕಾಲಿಕ ರಿಲೀಫ್ Okay. ಸಿಕ್ಕಿರುವಂತದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.